ಅದು ಅಣ್ಣ, ಊರಲ್ಲಿ ಗಣೇಶನ್ ಕೂರಿಸಿದ್ರಲ್ಲ. ಹೌದು. ಊರಲ್ಲಿ ಗಣಪತಿ ಬಿಡ್ಬೇಕಾದ್ರೆ ನೀವು ಆಫ್ ಶರ್ಟ್ ಹಾಕೊಂಬಂದಿದ್ರಿ. ಟಮಟವ್ರ ಮಧ್ಯ ಡಾಂಕೊಳಕು ಅಂತ ನೀವು ಕುಣಿತಾ ಇದ್ರಿ. ಅದೇ ಅಣ್ಣ, ನಿಮ್ಮ ಕೈನ ಮೇಲೆ ಒಂದು ಮೀನಿನ ಟ್ಯಾಟೋ ಇತ್ತು. ನಾನು ಅದನ್ನ ಯಾಕೆ ಅಂತ ಕೇಳಿದಕ್ಕೆ ನೀವು ಮನಸ್ಸು ಮೀನಷ್ಟೇ ಚಂಚಲ, ಅದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರಲ್ವಾ. ಏಯ್ ಗೋಪಾಲ, ಕುಡಿತಾ ಇರೋದು ನಾನು, ಮತ್ತಲ್ಲಿ ಮಾತಾಡ್ತಾ ಇರೋದು ನೀನು. ಅದ್ಯಾವ ಮೀನಿನ ಟ್ಯಾಟೂ ಬಗ್ಗೆ ಮಾತಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಒಂದ್ಸಲ ತೋರಿಸ್ಬಿಡಿ ಯಜಮಾನ್ರೆ, ಗೋಪಾಲ್ ಅಣ್ಣಂಗೂ ಕ್ಲಿಯರ್ ಆಗುತ್ತೆ. ಹ್ಞೂ ಅಣ್ಣ, ಮೊನ್ನೆಯಿಂದ ನಾವಿಬ್ರು ಚಾಲೆಂಜ್ ಕಟ್ಕೊಂಡ್ಬಿಟ್ಟಿದೀವಿ. ಹೇಯ್, ನೀವು ಚಾಲೆಂಜ್ ಕಟ್ಕೊಂಡಿದ್ದೀರಿ ಅಂತ ನಾನು ಟ್ಯಾಟೂ ಹಾಕೊಂಡಿದ್ದೀನ ಇಲ್ವಾ ಅಂತ ಬಟ್ಟೆ ಬೀಸಿ ತೋರಿಸ್ಬೇಕಾ? ಆಗಲ್ಲಣ್ಣ, ಇದು ನಮ್ಮಿಬ್ಬರ ಮಧ್ಯ ಒಂಥರ ಗೇಮು. ಅಲ್ಲಣ್ಣ, ನಮ್ಮಿಬ್ಬರಿಗೇನು ಗರ್ಲ್ ಫ್ರೆಂಡ್ ಇದ್ದಾರ ಇಲ್ಲ ನಮ್ಗೇನು ಗ್ಯಾಂಗ್ ಇದಾರ ಒಟ್ಟಿಗೆ ಸೇರ್ಕೊಂಡು ಕುಡಿಯೋಕೆ? ಇದೆಲ್ಲ ಬಡವ್ರ ಎಂಟರ್ಟೈನ್ಮೆಂಟ್ ಅಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಟೈಮ್ ಪಾಸ್ಗೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇರಲಿ, ಎಷ್ಟೇ ಆದರೂ ನೀವು ನಮ್ಮ ಹುಡುಗರು. ಈಗೇನು ಟ್ಯಾಟೂ ಇದೆಯಲ್ವಾ ಅಂತ ನಿಮಗೆ ಗೊತ್ತಾಗಬೇಕು ಅಷ್ಟೇ ತಾನೇ? ನೋಡ್ಕೊಳ್ಳಿ. ಅಣ್ಣ, ಔಟ್ ಗೋಯಿಂಗ್ ಅಲ್ಲಣ್ಣ, ಇನ್ಕಮಿಂಗು. ಅಂದ್ರೆ ಎಡಗೈ ಅಲ್ಲಣ್ಣ, ಬಲಗೈ. ನೋಡ್ಕೊಳ್ರಪ್ಪ, ಎರಡೂ ಕೈ ನೋಡ್ಕೊಳ್ರಿ. ನೋಡ್ಕೊಳ್ರಪ್ಪ, ಎರಡೂ ಕೈ ತೋರಿಸಿದ್ದೀನಿ. ನಿಮ್ಮ ಮೀನಿನ ಟ್ಯಾಟೂ ಇದೆಯಾ? ಬಿಚ್ಚಿ ತೊಡೆನೂ ತೋರಿಸ್ಲೋ? ಬೇಡ. ತುಂಬಾ ಥ್ಯಾಂಕ್ಸ್ ಯಜಮಾನ್ರೆ. ಅಣ್ಣ, ನಾನು ಗೆದ್ದುಬಿಟ್ಟೆ. ನಾನು ಹೇಳಿಲ್ವಾ ಅಲ್ಲಿ ಯಾವ ಟ್ಯಾಟೂನೂ ಇಲ್ಲ ಅಂತ? ಇಲ್ಲ ಕಣೋ, ಬಲಗೈಲಿತ್ತು, ನಾನು ನೋಡಿದ್ದೀನಿ. ಎಲ್ಲಿ ಮಂಗು ಮಾಯ ಆಯ್ತು ಅನ್ನೋದೇ ಗೊತ್ತಾಯ್ತಲ್ವೇ? ಮತ್ತೇನ್ರೋ ಡಿಸ್ಕಷನು? ಅದು ಡಿಸ್ಕಷನ್ ಅಲ್ಲ ಯಜಮಾನ್ರೆ, ಡಿಪ್ರೆಷನ್. ಗೋಪಾಲಣ್ಣ ಸೋತ್ಬಿಟ್ಟ ಅಲ್ವಾ, ಅದಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ನಮಗೆ ನೀವು ಟೈಮ್ ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್ ಯಜಮಾನ್ರೆ. ಹ್ಞೂ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಬರ್ತೀವಿ ಯಜಮಾನ್ರೆ. ಅಲ್ಲ ಕಣ ಕೃಷ್ಣ. ಅಣ್ಣ, ಎಲ್ಲ ಕ್ಲಿಯರ್ ಆಯ್ತಲ್ವಾ? ಮತ್ತೇನು ನಿಂದು? ನಡಿ ಹೋಗೋಣ. ಗುಡ್ ನೈಟ್ ಯಜಮಾನ್ರೆ. ಅಣ್ಣ, ಗುಡ್ ನೈಟ್ ಅಣ್ಣ. ನಡಿ ಅಣ್ಣ. ಕಾಳಿ ಬೆಟ್ಟದಲ್ಲಿ ಸುರಭಿ ಯಾವಾಗ ಈ ಟ್ಯಾಟೂ ಬಗ್ಗೆ ಮಾತಾಡದ್ಲೋ ಆವಾಗಲೇ ಈ ಟ್ಯಾಟನ್ನ ಎತ್ತಿಸ್ಬಿಟ್ಟೆ ಕಣ್ರೋ. ಇನ್ಯಾವತ್ತೂ ನೀವು ನನ್ನನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಸೀಕ್ರೆಟ್ ಲೈಫ್ ಲಾಂಗ್ ಸೀಕ್ರೆಟ್ ಆಗೇ ಇರುತ್ತೆ. ಅಣ್ಣ, ಮೀನಿನ ಟ್ಯಾಟೂ ತೋರಿಸ್ತೀಯಣ್ಣ?